ನಾವು ಗೆದ್ದೇ ಗೆಲ್ತೀವಿ. ಈ ಉಪಚುನಾವಣೆಯನ್ನು ಗೆಲ್ತೀವಿ, ಬಾಗಲಕೋಟೆ ಉಪಚುನಾವಣೆಯನ್ನು ಗೆಲ್ತೀವಿ. ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು, ಸೆಂಟ್ರಲ್ ಮಂತ್ರಿ ಯಾರು ಸೋತವ್ರು ಯಾರು? ಅದು ಇಂಡಿಕೇಶನ್ ಅಲ್ವಾ? ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ಮ ಕಾರ್ಯಕರ್ತರೆ, ಅವ್ರನ್ನೂ ಕೂಡ ವಿಶ್ವಾಸ ತಗೊಳ್ತ ಕೆಲಸ ಮಾಡ್ತೀವಿ. ನೋಡ್ರಿ, ಈ ಚುನಾವಣೆಯಲ್ಲಿ ಇದು ಒಂದು ಉಪಚುನಾವಣೆ. ಶ್ಯಾಮನೂರು ಶಿವಶಂಕರಪ್ಪನವರು ಇದನ್ನು 5 ಬಾರಿ ಅವರು ಅಲ್ಲ, ಇಲ್ಲಿ 6 ಬಾರಿ MLA, 1 ಬಾರಿ MP. ಅವರು ನಾನು 2 ಬಾರಿ 6 ಬಾರಿ MLA ಆಗಿದ್ದಾರೆ, ಆಗಿದ್ರು. ಮತ್ತೆ SS ಮಲ್ಲಿಕಾರ್ಜುನ 2 ಬಾರಿ MLA ಆಗಿದ್ರು. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಪಕ್ಷ ಬಹಳ ಬಲವಾಗಿದೆ. ದಕ್ಷಿಣದಲ್ಲಿ ನಾವು ಸಮರ್ಥವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ನಾನು ಕೂಡ ಇವತ್ತು ನಾಮಿನೇಷನ್ ಹಾಕುವಾಗ ಭಾಗಿಯಾಗಿದ್ದೆ. ನಮ್ಮ ಬ್ಲ್ಯಾಕ್ ಕಮಿಟಿ ಅಧ್ಯಕ್ಷ ಅಯ್ಯೂಬ್ ಕೂಡ ಇದ್ದರು, ಇಲ್ಲೇ ಇದ್ದಾನೆ. ಅಯ್ಯೂಬ್ ಕೂಡ ಇದ್ದರು, SS ಮಲ್ಲಿಕಾರ್ಜುನ್ ಕೂಡ ಇದ್ದರು, DKC ಜಿಲ್ಲಾ ಗುರುಬರ ಸಮಾಜ ಅಧ್ಯಕ್ಷರು ಗೋಣೆಪರ್. ನಮ್ಮದು ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಪಕ್ಷ, ಇನ್ಕ್ಲೂಸಿವ್ ಗ್ರೋತ್ನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ನಾವು ಯಾವತ್ತೂ ಕೂಡ ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ, ಎಲ್ಲ ಸಂಸ್ಕೃತಿ ಇರ್ತಕ್ಕಂಥವ್ರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ನಾವು ಸುಳ್ಳು ಭರವಸೆಗಳನ್ನು ಕೊಡಲಿಕ್ಕೆ ಹೋಗಲ್ಲ, ಏನು ಹೇಳ್ತೀವಿ ಅದರಂತೆ ನಡ್ಕೋತೀವಿ. ಈಗ ಕಳೆದ ಸಾರಿ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೋ ಆ ಭರವಸೆಗಳನ್ನೆಲ್ಲ ಸುಮಾರು ಅರ್ಧಕ್ಕಿಂತಲೂ ಹೆಚ್ಚು ಈಡೇರಿಸಿದ್ದೀವಿ. ಈಗಾಗಲೇ ನಾವು 3 ವರ್ಷ ಅಧಿಕಾರದಲ್ಲಿದ್ದೀವಿ. ಶ್ಯಾಮನೂರು ಶಿವಶಂಕರಪ್ಪನವರು ಅವರು ಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ ಮತ್ತು ಶಾಸಕರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಜನರು ಮರ್ತಿಲ್ಲ ಅವರು. ಸೊ ನಮ್ಮ ಕಾಂಗ್ರೆಸ್ ಪಕ್ಷದ ನೀತಿ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಯಾರು ಮೃತರಾಗ್ತಾರೆ ಅವ್ರ ಕುಟುಂಬದವರಿಗೆ ಕೊಡ್ತಕ್ಕಂಥದ್ದು, ಅವ್ರ ಕುಟುಂಬದವರಿಗೆ ಕೊಡ್ತಕ್ಕಂಥ. ಈಗ ಬಾಗಲಕೋಟೆಯಲ್ಲಿ ಮೇಟಿಯವರು ಕಾಲವಾಗಿದ್ದಾರೆ, ಅವ್ರ ಚಿಕ್ಕ ಮಗನಿಗೆ ಕೊಟ್ಟಿದ್ದೀವಿ, ಕಿರಿಮಗನಿಗೆ ಕೊಟ್ಟಿದ್ದೀವಿ. ಉಮೇಶ್ ಮೇಟಿ ಅವರು ಕೊಟ್ಟಿದ್ದೀವಿ. ಇಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರು ಕಾಲವಾಗಿದ್ದಾರೆ, ಅವರ ಮೊಮ್ಮಗ ಸಮರ್ಥ ಅಂತೇಳಿ ಅವ್ರಿಗೆ ಕೊಟ್ಟಿದ್ದೀವಿ. ಅದರಿಂದ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಪಕ್ಷ, ಜನರ ವಿಶ್ವಾಸವನ್ನು ಗಳಿಸ್ಕೊಂಡಿರ್ತಕ್ಕಂಥ ಪಕ್ಷ. ಆದ್ದರಿಂದ ನಾವು ಈ ಚುನಾವಣೆಯೂ ಕೂಡ 100ಕ್ಕೆ 100 ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ಭರವಸೆ ಇದೆ, ವಿಶ್ವಾಸ ಇದೆ, ಭರವಸೆ ಇದೆ. ನಾವು ಗೆದ್ದೇ ಗೆಲ್ತೀವಿ. ಈ ಉಪಚುನಾವಣೆಯನ್ನು ಗೆಲ್ತೀವಿ, ಬಾಗಲಕೋಟೆ ಉಪಚುನಾವಣೆಯನ್ನು ಗೆಲ್ತೀವಿ. BJP is stating this as a directional poll for 2028 state assembly polls ಅಂತ ಹೇಳ್ತಿದ್ದಾರೆ. What about the by-elections held already? Were it not direction? ಅವು ದಿಕ್ಸೂಚಿ ಅಲ್ವಾ? ಆಯ್ತಪ್ಪ, ಇವು ದಿಕ್ಸೂಚಿ ಆದರೆ ಅವು ಏನು? 3 ಎಲೆಕ್ಷನಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ
ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು, ಸೆಂಟ್ರಲ್ ಮುಖ್ಯಮಂತ್ರಿ. ಯಾರು ಸೋತವ್ರು ಯಾರು? ಹಾಂ, ಅದು ಇಂಡಿಕೇಶನ್ ಅಲ್ವಾ? ಈ ಚುನಾವಣೆಯಲ್ಲೂ ಕೂಡ ನಾವು ಗೆಲ್ತೀವಿ. ಅವ್ರ ಪ್ರಕಾರನೇ ಇಟ್ ಈಸ್ ಎನ್ ಇಂಡಿಕೇಶನ್. ಇನ್ 2028 ಅಸೆಂಬ್ಲಿ ಎಲೆಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ವಿನ್ 2028 ಅಸೆಂಬ್ಲಿ ಎಲೆಕ್ಷನ್ಸ್ ಆಲ್ಸೋ. ನೋ ವಿ ಆರ್ ನಾಟ್ ಎನ್ಕರೇಜಿಂಗ್ ಫ್ಯಾಮಿಲಿ ಪಾಲಿಟಿಕ್ಸ್. ಯಾರು ಗೆಲ್ತಾರೆ, ಯಾರು ಸರ್ವಸಮ್ಮತವಾದಂಥ ಅಭ್ಯರ್ಥಿ, ಯಾರು ಕಾರ್ಯಕರ್ತರೆಲ್ಲ ಹೇಳ್ತಾರೆ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು. ಸರ್, ಜಮೀರ್ ಅಹಮದ್ ಖಾನ್ ಅವ್ರು ಕಾಣಿಸ್ಕೊಳ್ತಾ ಇಲ್ಲ ಅಲ್ಪಸಂಖ್ಯಾತ ಬರ್ತಾರೆ ಬಂಡಾಯ ಅಭ್ಯರ್ಥಿ ಇವತ್ತು ನಾಮಿನೇಷನ್ ಎಲ್ಲ ಇರ್ತಾರೆ. ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ಮ ಕಾರ್ಯಕರ್ತರೆ, ಅವ್ರನ್ನೂ ಕೂಡ ವಿಶ್ವಾಸ ತಗೊಳ್ತ ಕೆಲಸ ಮಾಡ್ತೀವಿ. ನೋಡಪ್ಪ, ಸಾವನೂರು ಶಿವಶಂಕರಪ್ಪ ಕೋವಿಡ್ ಸಂದರ್ಭದಲ್ಲಿ ಏನು ಅವರು ಸಹಾಯ ಮಾಡಿದಾರಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಎಲ್ಲರೂ ಕೂಡ ಇಡೀ ಈ ಜಿಲ್ಲೆ ಟೌನ್ ಅವ್ರಿಗೆಲ್ಲ ವ್ಯಾಕ್ಸಿನೇಷನ್ ಫ್ರೀಯಾಗಿ ಕೊಟ್ಟು ಅವ್ರು ಕೊಟ್ಟಂಥ ಸಹಾಯ ಇದೆಯಲ್ಲ, ಎಲ್ಲರೂ ಕೂಡ ಇವತ್ತು ಸ್ಮರಿಸ್ಕೊಳ್ತಾ ಇದ್ದಾರೆ. ಇದು ಒಂದು ದೊಡ್ಡ ಶಕ್ತಿ.